ಮದುವೆ ಫೋಟೋ ಕೂಡ ಹಾಕಿದ್ದೀನಿ ನೋಡಿ. ಅದು ತಾಳಿಗೆ ನಾವು ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತರಿಸಿದ್ವಿ, ಮದುವೆ ರಿಲೇಟೆಡ್ ಹಾಗೆ ಮತ್ತು ಮೇಕಪ್ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಆನ್ಲೈನಲ್ಲಿ. ಆಮೇಲೆ ಇವಾಗ ಬೇರೆ ಬಿಸಿಲುಗಾಲ ಅಲ್ಲ, ಎಲ್ಲೇ ಹೋದರೂ ಬೇಕೇ ಬೇಕು. ಸೊ ಟ್ಯಾನಿಂಗ್ ಎಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಲಾಗ್ ಏನು ಅಂತಂದರೆ ಎಲ್ಲ ಅನ್ಬಾಕ್ಸಿಂಗ್ ಹಾಲ್. ಸೊ ಇವತ್ತು ಏನೇನೋ ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತರಿಸಿದ್ವಿ, ಮದುವೆ ರಿಲೇಟೆಡ್ ಹಾಗೆ ಮತ್ತು ಮೇಕಪ್ದು ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಆನ್ಲೈನಲ್ಲಿ ತರಿಸಿದ್ದೆ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ತೋರಿಸೋಣ ಅಂತ. ಹೇಗನ್ನಿಸ್ತಿದೆ? ಎಷ್ಟೋ ದಿನ ಆದಮೇಲೆ ಇಬ್ಬರು ಒಟ್ಟಿಗೆ ವೀಡಿಯೋ ಮಾಡ್ತಾಯಿದ್ದೀವಿ. ಬರೀ ನಾನು ಮತ್ತು ನನ್ನ ಫ್ರೆಂಡ್ಸ್ ವೀಡಿಯೋವೇ ಮಾಡೋದಾಗೋಯ್ತು ಜಾಸ್ತಿ. ಸೊ ಅದಕ್ಕೆ ಇವತ್ತು ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ತೋರಿಸೋಣ ಅಂತ, ನಿಮಗೂ ಹೇಳೋಣ ಇನ್ಫಾರ್ಮೇಷನ್ ಅಂತ ತೆಗ್ದಿದ್ದೀವಿ. ಸೊ ತುಂಬ ದಿನ ಆದಮೇಲೆ ಕರ್ಕೊಂಡು ಬಂದು ಕೂಡಿಸಿದೆ, ಬನ್ನಿ ಲಾಗ್ ಮಾಡೋಣ ಅಂತ. ಸೊ ಫಸ್ಟು ನಂದು ಬ್ಯೂಟಿ ಪ್ರಾಡಕ್ಟ್ಸ್ ತೋರಿಸ್ಬಿಡ್ತೀನಿ, ಏನೇನು ತರಿಸಿದ್ದೆ ಆನ್ಲೈನಿಂದ ಅಂತ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಸಮ್ಮರ್ ಸೀಸನ್ಗೆ ಹೇಳಿ ಮಾಡಿಸಿದಂಗೆ ತೊಗೊಂಬಂದಿದ್ದೀನಿ, ಆರ್ಡ್ರ್ ಮಾಡಿದ್ದೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಈಸ್ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಈಸ್ ದ ಮಸ್ಟ್ ಅಂತ ಅವತ್ತೇ ನಾನು ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ. ಆಮೇಲೆ ಇವಾಗ ಬೇರೆ ಬಿಸಿಲುಗಾಲ ಅಲ್ಲ, ಎಲ್ಲೇ ಹೋದರೂ ಬೇಕೇ ಬೇಕು. ಸೊ ಟ್ಯಾನಿಂಗ್ ಎಲ್ಲ ಕಡಿಮೆ ಆಗುತ್ತೆ ಅಂತ. ಸೊ ನಾನು ತರಿಸಿದ್ದು ಅಕ್ವಾಲಾಜಿಕಾ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಅಕ್ವಾಲಾಜಿಕಾ ಅವರ ಸನ್ಸ್ಕ್ರೀನ್. ಸೊ ನಂದು ಆಯಿಲ್ ಸ್ಕಿನ್ ಇರೋದ್ರಿಂದ ಇದು ಪರ್ಫೆಕ್ಟ್ ಮ್ಯಾಚ್. ಸೊ ಈ ಪ್ರಾಡಕ್ಟ್ನ ತರಿಸಿದೆ. ಸೊ ಇದ್ರ ಪ್ರೈಸ್ ಬಂದು 500 ಫಾರ್ 50 grams, ಅಂದರೆ ಆಫರಲ್ಲಿ ಸಿಕ್ಕಿದ್ದು. ಸೊ ನಾನು 2-3 ಪ್ರಾಡಕ್ಟ್ ಒಟ್ಟಿಗೆ ಆರ್ಡ್ರ್ ಮಾಡಿದ್ರಿಂದ ಆಫರಲ್ಲಿ ಸಿಕ್ತು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಅದೇ ಪಾರ್ಸಲಲ್ಲಿ ಅವ್ರು ಕಳಿಸ್ಕೊಡ್ತಾರೆ, ಬ್ಲಷ್. ಸೊ ಆಲ್ರೆಡಿ ಒಂದು ಸತಿ ಯೂಸ್ ಮಾಡಿದೆ, ಅವತ್ತು ನಿಮಗೆ ವೀಡಿಯೋ ಮಾಡೋಣ ಅಂತ ಸುಮ್ಮನೆ ವಾಪಸ್ ಪ್ಯಾಕ್ ಮಾಡಿ ನಿಮ್ಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಇದು ಬ್ಲಷ್, ಇನ್ಸೈಟ್ ಅವ್ರ ಬ್ಲಷ್. ಇದು ಶೇಡ್ ಬಂದು ರಸ್ಬೆರಿ ಜಿಲಾಟೋ ಅಂತ. ಸೊ ಫೇರ್ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು 2-3 ಕಡೆ ರಿಸರ್ಚ್ ಮಾಡಿ ನನಗೆ ಇನ್ನೊಂದು ಶೇಡ್ ಇಷ್ಟ ಆಗಿತ್ತು, ವಾಟರ್ ಮೆಲನ್ದು. ಬಟ್ ಅದು ಸ್ವಲ್ಪ ಡಾರ್ಕ್ ಮೆರೂನ್ ಇದ್ದಿದ್ದರಿಂದ ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ ಫೇರ್ ಸ್ಕಿನ್ ಅವ್ರಿಗೆ ಅಂತ ಈ ಶೇಡ್ನ ತರಿಸ್ಕೊಂಡಿದ್ದೀನಿ. ಸೊ ಈಗ ಬಂದು ನಮ್ಮ ನೆಕ್ಸ್ಟ್ ಫೇವ್ರೆಟ್ ಪ್ರಾಡಕ್ಟ್, ದಟ್ ಈಸ್ ರೆಸಿನ್. ಇದು ಮದುವೆ ಹಾರ ಎಲ್ಲ ಇರುತ್ತಲ್ಲ, ಅದನ್ನ ಕಲೆಕ್ಟ್ ಮಾಡಿ ರೆಸಿನ್ ಮಾಡಿಸಿರೋದು. ಮದುವೆ ಫೋಟೋ ಕೂಡ ಅಲ್ಲಿ ಹಾಕಿದ್ದೀವಿ ನೋಡಿ. ಅದು ತಾಳಿಗೆ ನಾವು ಇದು ಟ್ಯಾಗ್ ಯೂಸ್ ಮಾಡಿರ್ತೀವಿ, ಅದನ್ನು ಇನ್ಫಿನಿಟಿ ಸಿಂಬಲಲ್ಲಿ ಇದು ಮಾಡಿದ್ದೀವಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮದುವೆ ರಿಲೇಟೆಡ್, ಇದೆಲ್ಲರೂ ತರಿಸಿರೋದು ನೋಡೇ ಇರ್ತೀರಾ. ಸೊ ದಟ್ ಈಸ್ ರೆಸಿನ್. ಇದು ಬಂದು ಮದುವೆ ಹಾರ ಎಲ್ಲ ಇರುತ್ತಲ್ಲ, ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ರೆಸಿನ್ ಮಾಡಿಸ್ಬೇಕು. ಅಲ್ಲಿ ಫೋಟೋ ನೋಡಿ, ಮದುವೆ ಫೋಟೋ ಕೂಡ ಹಾಕಿದ್ದೀವಿ. ಕೆಳಗೆ ಟ್ಯಾಗ್ ಬಂದು ತಾಳಿ ಇದು ಕಟ್ಟಿರ್ತೀವಲ್ಲ ಆ ಟ್ಯಾಗು, ಅದನ್ನು ಇನ್ಫಿನಿಟಿ ಸಿಂಬಲಲ್ಲಿ ಮಾಡಿಸಿದ್ದೀವಿ. ಇದೆಲ್ಲ ನಿಮಗೆ ಯಾವುದಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀವಿ, ಕಲೆಕ್ಟ್ ಮಾಡಿ ಚೆಕ್ ಮಾಡಿ. ಸೊ ಇದೆಲ್ಲ ಬಂದು ಪೆಟಲ್ಸ್, ರೋಸ್ ಪೆಟಲ್ಸ್, ಅದೇ ನಾವು ಹಾಕೊಂಡಿರ್ತೀವಲ್ಲ ಗಾರ್ಲ್ಯಾಂಡ್ಸ್ದು ಅದರದ್ದು. ಆಮೇಲೆ ಇದೆಲ್ಲ ಬಂದು ಪರ್ಲ್ಸ್ ಯೂಸ್ ಮಾಡಿದ್ದಾರೆ. ಆಮೇಲೆ ಇದು ತಾಳಿ ಕಟ್ಟುವಾಗ ಥ್ರೆಡ್ ಕಟ್ಟಿರ್ತಾರಲ್ಲ ಆ ದಾರದ್ದು. ಸೊ ನೆಕ್ಸ್ಟ್ ಇಬ್ಬರದ್ದು ಹೆಸರು ಸೇರಿಸಿ ಕಾಂಬಿನೇಷನಲ್ಲಿ ನೇಸರು ಅಂತ ಬರ್ಸಿದ್ದೀವಿ ಇಲ್ಲಿ, ಆ್ಯಂಡ್ ಮದುವೆ ಡೇಟು. ಸೊ ಈ ಥರದ್ದು ನಿಮಗೆ ಬೇಕು, ಅವಶ್ಯಕತೆ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫೋಟೋ ಎಲ್ಲ ಕಳಿಸ್ಕೊಟ್ರೆ ನಾವು ಮಾಡಿಸಿ ನಿಮಗೆ ತಲುಪಿಸ್ತೀವಿ. ತುಂಬ ದಿನದಿಂದ ಆಸೆ ಇತ್ತು ತರಿಸ್ಬೇಕಂತ, ಮಾಡ್ಸೋಕ್ಕೇ ಆಗಿರಲಿಲ್ಲ. ಸೊ 6 months ಆದಮೇಲೆ ಕೊಟ್ಟು ಮಾಡಿಸಿದ್ದು. ಸೊ ಇದು ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಆಮೇಲೆ ಇದಕ್ಕೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲಾದರೂ ಟಿ ವಿ ಮುಂದೆ ಅದು ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು ಅದನ್ನು ನೀಟಾಗಿ ನಿಲ್ಲಿಸ್ಬೋದು. ಸೊ ಟಿ ವಿ ಮುಂದೆ, ಡಿನ್ನರ್ ಟೇಬಲ್ ಮೇಲೆ ಎಲ್ಲಾದರೂ ಕೂಡ ಈ ಥರ ನಿಲ್ಲಿಸ್ಬೋದು. ಹಿಂಗಾಗಿ ಈ ಥರ ನಿಲ್ಲಿಸ್ಬೋದು. ಸೊ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ನಿಮಗೆ ಆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಮದುವೆ ರಿಲೇಟೆಡೆ. ಸೊ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತೀನಿ ಈಗ. ಇದು ಜಸ್ಟ್ ನಿನ್ನೆನೇ ಬಂದಿದ್ದು. ಸೊ ಸುಮ್ಮನೆ ಯಾಕೆ ತೆಗಿಯೋದು ಮುಂಚೆನೇ ಅಂತ ನಿಮ್ಮ ಮುಂದೆ ಓಪನ್ ಮಾಡ್ತಿದ್ದೀನಿ. ಸೊ ಈ ಥರ ನೋಡಿ ಸೇಫಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸುಮ್ಮನೆ ಕೆಲಸ ಒಪ್ಕೊಂಡು ಹೆಂಗೆಗೋ ಮಾಡೋದಲ್ಲ ನೋಡಿ, ಪಾಪ ಸೇಫ್ಟಿಯಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮ ಮುಂದೆ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತೀನಿ.
ಸೊ ಇದನ್ನು ಸ್ಟ್ಯಾಂಡ್ ಬಂದಿದೆ. ಸೊ ಇದು ನಮ್ಮ ರಿಸೆಪ್ಷನ್ದು. ಸೈಡಲ್ಲಿ ಬಂದು ರಿಸೆಪ್ಷನ್ ಫೋಟೋ, ಅದು ಬಂದು ಥೈಲ್ಯಾಂಡ್ಗೆ ಹೋಗಿದ್ವಲ್ಲ ಆ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಹಾಕಿರೋದು. ಕೆಳಗೆ ಬಂದು ಕಸ್ಟಮೈಸೇಷನ್ ಹೆಸರೆಲ್ಲ ಹಾಕ್ಕೋಬೋದು, ನಮ್ಗೆ ಯಾವ್ದು ಹೆಸರು ಬೇಕೋ ಆ ಥರ. ನಾವು ಅದೇ ಥರ ನಮ್ಮ ಹೆಸರು ಕೊಟ್ಟು ನೇಸರು ಅಂತ ಹಾಕ್ಸಿದ್ದೀವಿ. ಸೊ ಇದು ನನ್ನ ರಿಸೆಪ್ಷನ್ ಲೆಹೆಂಗಾ, ಇದು ಅವರು ರಿಸೆಪ್ಷನ್ ಸೂಟು. ಈ ಥರ ಅದೊಂದು ಕಟಿಂಗ್ ಮಾಡಿ. ಸೊ ಇದೆಲ್ಲ ಥೈಲ್ಯಾಂಡ್ ಫೋಟೋಸ್. ಇದು ಥೈಲ್ಯಾಂಡಲ್ಲಿ ಟೈಗರ್ ಪಾರ್ಕು, ಆಮೇಲೆ ಇದು ಓಲ್ಡ್ ಸಿಟಿ ಟೌನು, ಇದು ಫಿಫಿ ಐಲ್ಯಾಂಡ್. ಹಾಗೆ ಇದು ಬಂದು ಬೋಟಲ್ಲಿ ಕ್ರ್ಯಾಬ್, ಇದು ಯಾವುದೋ ಫೆರಿನಲ್ಲಿ ಹೋಗ್ತಿರೋದು. ಸೊ ಇದೆಲ್ಲ ಫೋಟೋಸ್ನು ಕಲೆಕ್ಟ್ ಮಾಡಿ ಈ ಥರ ಮಾಡಿದ್ದಾರೆ. ಇದು ಬಂದು ವುಡ್ಡಲ್ಲಿ ಮಾಡೋದು ಸ್ಟ್ರಕ್ಚರು. ನೋಡಿ ಹಿಂದೆ ಕೂಡ ಹಿಂಗಿದೆ, ಫುಲ್ ವಾಟರ್ ಪ್ರೂಫು, ಏನೂ ಆಗಲ್ಲ, ಡ್ಯೂರಬಿಲಿಟಿ ಕೂಡ ಬರುತ್ತೆ. ಇದೇನು ಅಂತಂದರೆ ಸ್ಟ್ಯಾಂಡ್ನ ಫಿಕ್ಸ್ ಮಾಡೋಕ್ಕೆ. ಸೊ ಇಲ್ಲಿ ಅವರು ಟುಗೆದರ್ ಫಾರ್ ಎವರ್ ಅಂತ ಬರ್ತಿದ್ದಾರೆ. ಸೊ ನೆಕ್ಸ್ಟು ಹೇಳಿದ್ನಲ್ಲ, ನಮ್ಮಿಬ್ಬರದ್ದು ಹೆಸರು ಸೇರಿ ಕಾಂಬಿನೇಷನಲ್ಲಿ ನೇಸರು ಅಂತ ಮಾಡಿಸಿದ್ದೀವಿ. ಸೊ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಸ್ಮೈಲಿಂಗ್ ಎಲ್ಲನೂ ನೀಟಾಗಿ ಬಂದಿದೆ. ಸೊ ಇದ್ರದ್ದು ಆರ್ಡರ್ ಬೇಕು ನಿಮಗೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ನಾನು ನಿಮಗೆ ಅದಕ್ಕೆ ರಿಪ್ಲೈ ಮಾಡಿ ಎಲ್ಲಿಂದ ತರಿಸಿದ್ದು, ಯಾರ ಕಡೆಯಿಂದ ಅಂತಲೂ ಶೇರ್ ಮಾಡ್ತೀನಿ. ಸೊ ಇದಕ್ಕೂ ಸ್ಟ್ಯಾಂಡ್ ಬಂದಿದೆ, ತೋರಿಸ್ತೀನಿ. ಈ ಬಾಕ್ಸಲ್ಲಿನೇ ಕೊಟ್ಟು ಕಳಿಸಿದ್ದಾರೆ. ಸೊ ಇದಕ್ಕೆ ಸ್ಟ್ಯಾಂಡ್. ಸೊ ಇದು ಈ ಥರ ಟೇಬಲ್ ಮೇಲೆ ನಿಲ್ಲಿಸೋದು. ನೋಡಿ ಎಷ್ಟು ಕ್ಯೂಟ್ ಅಲ್ವಾ. ಕಟಿಂಗ್ ಮಾಡಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ. ವುಡ್ದು ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ನಾನು ಇದಕ್ಕೆ 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಮದುವೆ ಆಲ್ಬಮ್ ಫೋಟೋಸ್ ಎಲ್ಲ ಇದ್ದಿದ್ದೇನೆ. ಆಮೇಲೆ ಫ್ರೇಮ್ಸ್ ಕೂಡ ಮಾಡಿಸ್ತಾ ಇರ್ತೀವಿ, ಆದರೆ ಏನಾದರೂ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಇದು ಮತ್ತು ರೆಸಿನ್ ಅಂತ ತರಿಸಿದ್ವಿ. ಸೊ ರೆಸಿನ್ ಅಂತೂ ನಾವು ಹೇಳ್ದಾಗೇ ಮಾಡಿಕೊಟ್ಟಿದ್ದಾರೆ. ನಾವು ಬ್ಯಾಕ್ಗ್ರೌಂಡ್ ಕೂಡ ಲೈಟ್ ಪಿಂಕಲ್ಲೇ ಬೇಕು ಅಂತ ಹೇಳಿದ್ವಿ. ಸೊ ನೋಡಿ ಇನ್ಫಿನಿಟಿ ಸಿಂಬಲ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಫೋಟೋ ಬಂದು ಅದೊಂದು ನಕ್ಷತ್ರ ತೋರಿಸ್ತಾ ಇರೋದು ಸೆಲೆಕ್ಟ್ ಮಾಡಿದ್ವಿ. ಟ್ಯಾಗ್ ನೋಡಿ ಎಷ್ಟು ಅದು ಬೀಳೋದೂ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪೆಟಲ್ಸ್ ಕೂಡ ಒಂದು ಉದ್ರಲ್ಲ. ಸೊ ಇದು ಸ್ವಲ್ಪ ಡಾರ್ಕ್ ಪಿಂಕ್ ಆಗಿದೆ, ಬಿಕಾಸ್ ನಾವು ತುಂಬ ದಿನ ಆದಮೇಲೆ ಸ್ಟೋರ್ ಮಾಡಿ ಕೊಟ್ಟಿದ್ದು. ಸೊ ಮದುವೆ ಆಗಿ ಆವಾಗಿಂದ ಪ್ಲ್ಯಾನ್ ಮಾಡ್ತಾನಿದ್ವಿ, ಕೊಡೋಕ್ಕೆ ಆಗಿರಲಿಲ್ಲ. ಕಾಲೇಜು ಅದು ಇದು ಅಂತ ಬ್ಯುಸಿ ಆಗಿಬಿಟ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕಟ್ ಕೂಡ ಅಷ್ಟೇ, ಎಲ್ಲೂ ಏನೂ ಚುಚ್ಚಲ್ಲ ಅಥವಾ ಯಾವ ಪ್ರಾಡಕ್ಟ್ಸೂ ಬೀಳಲ್ಲ ಇಲ್ಲಿ. ಸೊ ಅವರು ಇದನ್ನೆಲ್ಲ ಹಾಕಿ ಏನಂತಾರೆ ಅದಕ್ಕೆ ಲಿಕ್ವಿಡ್ ಹಾಕಿ ಎಲ್ಲ ಮಾಡಿ ಕಳಿಸಿದ್ದಾರೆ. ಅದ್ರದ್ದು ಕೂಡ ವೀಡಿಯೋ ಶೇರ್ ಮಾಡಿದರು. ಸೊ ನೋಡಿ ಪರ್ಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅಟ್ಯಾಚ್ ಮಾಡಿದ್ದಾರೆ ಫೋಟೋಸ್ ಮೇಲೆ ಹೈಲೈಟ್ ಮಾಡೋಕ್ಕೇ. ಸೊ ಈ ಪ್ರಾಡಕ್ಟ್ ನಮಗೆ ತುಂಬ ಇಷ್ಟ ಆಯಿತು. ನಿಮಗೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ 4 ಪ್ರಾಡಕ್ಟ್ಸಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳಿ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀವಿ, ಏನನ್ನಿಸ್ತು ಎಲ್ಲ ಶೇರ್ ಮಾಡಿ. ಎಲ್ಲ ಖುಷಿ ಆಯಿತು, ಚೆನ್ನಾಗಿದೆ. ಇದೇ ಥರ ಮುಂದಕ್ಕೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀವಿ, ಯಾವುದೇ ತೊಗೊಂಡ್ರು ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಸೊ ಇದು ಅನ್ಬಾಕ್ಸಿಂಗ್ ಹಾಲ್ ಅಂತಲೇ ಮಾಡೋಣ ಅಂತ ಮಾಡಿದ್ವಿ. ಸೊ ಇಷ್ಟೇ ತರಿಸ್ಕೊಂಡಿದ್ದು. ಸೊ ಇನ್ನೂ ಒಂದು 4-5 ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬಂದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅದು ಹೇಗಿದೆ ಅಂತ. ಸೊ ಮದುವೆ ರಿಲೇಟೆಡ್ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, 1 ಇಷ್ಟ ಆಯಿತಾ 2 ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಆಮೇಲೆ ನನ್ನ ಬ್ಯೂಟಿ ಪ್ರಾಡಕ್ಟ್ ಸನ್ಸ್ಕ್ರೀನ್ ಬೆಸ್ಟಾ ಅಥವಾ ಬ್ಲಷ್ ಬೆಸ್ಟಾ ಅನ್ನೋದನ್ನ ಹೇಳಿ, ಓಕೆನಾ. ಸೊ ಯಾರ್ಯಾರೆಲ್ಲ ಸನ್ಸ್ಕ್ರೀನ್ ಹಚ್ಕೊಳ್ತಾ ಇಲ್ಲ, ಇನ್ನೂ ಸನ್ಸ್ಕ್ರೀನ್ ಹಚ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬಿಕಾಸ್ ಈಗ ಬಿಸಿಲಲ್ಲಿ ಹೊರಗಡೆ ಹೋದರೆ ಟ್ಯಾನ್ ಆಗೋಗುತ್ತಲ್ವ, ಆಮೇಲೆ ಕಪ್ಪಗಾಗಿ ಹೋಗ್ತೀರಾ. ಅದಕ್ಕೇ ಅದನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ ಈ ಸನ್ಸ್ಕ್ರೀನ್, ಹಚ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು.